ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮಹೇಶ್ DSP. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನ ಅಂತ ಬಯಸ್ತೀನಿ. ರೊಕ್ಕ 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 ಅಣ್ಣ ರೀಸೆಂಟ್ಲಿ ಒಂದು ಸಾಂಗ್ ತೆಗ್ದಾನ. ಎಲ್ಲಿ ಹೋದ್ರೂ ವೈರಲ್ ಅವನದೇ ಅದ. ಎಲ್ಲಿ ಹೋದ್ರೂ ರೊಕ್ಕ. ಅವನದೇನೋ ತಕ್ಲೀಫಿತ್ತು, ಅವನದೇನೋ ಆಗ್ಯದ. ಇನ್ಸೈಡ್ ಎಲ್ಲ ಧೋಕ ಮಾಡ್ಯಾರ ಅಂತ ಅದೊಂದು ರ್ಯಾಪ್ ಬರ್ದಾನ. ಅದರಿಂದ ಅವ್ನು ಮೂವಿ ಮಾಡ್ಬೇಕಂದ್ರೆ ಕೆಲವೊಂದು ಮಂದಿ ದೋಸ್ತರೆಲ್ಲ ಧೋಕ ಎಲ್ಲ ಮಾಡಿ ಹೋಗ್ಯಾರ. ಅದ್ರ ಮ್ಯಾಗ ಒಂದು ರ್ಯಾಪ್ ಮಾಡ್ಯಾನ. ಅದ್ರ ಮ್ಯಾಗೆ ಅಷ್ಟು ಮಂದಿ ಅವೊಂದು ಕಂಟೆಂಟ್ ಸ್ವಲ್ಪ ಒಂದು 30 ಸೆಕೆಂಡ್ ಹಾಕ್ಯಾನ. ಇವರು ಅಷ್ಟು ಮಂದಿ ಅದ್ರ ಮ್ಯಾಗ ಒಂದು ಕುರಿ ಮ್ಯಾ ಅಂದ್ರೆ ಅಷ್ಟು ಮಂದಿ ಕುರಿಗಳು ಮ್ಯಾ ಅಂದಂಗೆ ಐತಂತ. ಆ ಥರ ಆಗಿದೆ ಪೂರಾ. ರೊಕ್ಕ ಬೇಕು ದೋಸ್ತ್. ಅವ ಏನಂದಾನ, ರೊಕ್ಕ ಕಟ್ಟಿಗೆ ಹರಿತಾನಂತ. ರೊಕ್ಕ ಕಟ್ಟಿಗೆ ಹರಿಲಿಕ್ಕೆ ಆಗಲ್ಲ ಯಾವತ್ತೂ ಭೀ. ರೊಕ್ಕ ಒಂದು ದೇವ್ರು ಇದ್ದಂಗೆ, ಭಾಳ ಇಂಪಾರ್ಟೆಂಟ್ ರೊಕ್ಕ. ಅವ ಏನೋ ಅಂದನಂತ ನೀವೇನೋ ವಿಡಿಯೋ ಮಾಡಿ ಹಾಕ್ಲತ್ತಿರಲ್ಲ, ತಪ್ಪದದು. ಅವ್ನು ಏನೋ ತಕ್ಲೀಫಿತ್ತು, ಏನೋ ಇಲ್ಲೋ ಮಾಡಿಬಿಟ್ಟೋಣದು. ಅವ್ನು ಯಾರ್ಯಾರು ದೋಸ್ತರು ಯಾರ್ಯಾರು ಏನೇನು ಮಾಡ್ಯಾರ ಎಲ್ಲ ಬರೆದು ಕೇಸಿ ಹಾಡಿಬಿಟ್ಟಾನ ಒಂದು ಸರ್ತಿ ರ್ಯಾಪ್. ಆಗ್ಲಿ ಒಂದು ಸರ್ತಿ ಏನಾಗ್ತದಂತ. ಒಂದೇ ಗಂಗಳದಾಗ ತಿಂದು ಕೇಸಿ ಹೇತೋಗ್ಯಾರ. ಅದು 100% ಕರೆ. ಅದು ಅನುಭವ. ಈಗ ಅವನಿಗೆ ಭೀ ಅನುಭವ ಹೆಂಗಾಗ್ಯದಲ್ಲ, ನನಗೆ ಭೀ ಅನುಭವ ಆಗ್ಯದ. ಅದು ಮಾತು ನಾನು ಒಪ್ಕೋತೀನಿ. ಅದು ಮಾತು ಯಾಕಪ್ಪ ಅಂದ್ರೆ ಇಲ್ಲಿ ನಾನು ಭೀ ಓಡಾಡೋ ಟೈಮಿಗೆ ನನಗೆ ಭೀ ಸೇಮ್ ಟೈಮ್ ಆಗ್ಯದ, ಸೇಮ್ ಅದೇ ಆಗ್ಯದ. ಬಟ್ ಅವನು ರ್ಯಾಪ್ನಾಗ ಹೇಳೋಣ, ನಾನು ಕ್ಯಾಜುವಲ್ ಆಗಿ ಹೇಳತ್ತೀನಿ ಇಷ್ಟೇ. ಕರೆಯೋದು ಅವ್ರ ಮಾತು ಹೇಳೋದು 100%. ಅವ್ನು ಯಾವುದೋ ಮೂವಿ ಮಾಡ್ಲತ್ತೀನಂತ. ಮೂವಿದಾಗ ಆ ಮೂವಿ ಮಾಡೋ ಟೈಮಿಗೆ ಇವೇನು ಮಾಡ್ತಾನೆ, ಅದೇನು ಮಾಡ್ತಾನ, ಅದು ಇದು ಅಂತ ಅವನಿಗೆ ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ಹೋಗ್ಯಾರ. ಆ ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ಈಗ ನೋಡ್ರಿ, ಅದು ಒಂದೇ ಒಂದು ರ್ಯಾಪ್ ಎಷ್ಟು ವೈರಲ್ ಆಗ್ಯದ. ಎಲ್ಲೋ ಇದ್ದಿದ್ದನು, ಎಲ್ಲೋ ಯಾವ ಸೈಡ್ದಾಗ ಇದ್ದೀನೋ ಈ ಎಲ್ಲ ಕಡೆಗೆ ಪರಿಚಯ ಆಗಂಗೆ ಅದನ್ನು. ಆ ಥರ ಮಾಡ್ಬೇಕು ವೈರಲ್ ಆದ್ರೆ. ಈಗ ನಾವು ಸುಮ್ಮನೆ ಒಂದು ಕ್ಯಾಜುವಲ್ ಆಗಿ ಏನೋ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಮಾಡ್ದಂಗಲ್ಲ. ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಅವನ ಥರ ಮಾಡ್ಬೇಕು. ಅವನ ಥರ ಮಾಡ್ದಿಲ್ಲ ಕೆಲವೊಂದು ಮಂದಿಗೆ ಗೊತ್ತಾಗ್ತದೆ ಹೆಂಗೆ ಒಂದು ವರ್ಷನ್ಯಾಗ 20 ಲಕ್ಷ ಗಳಿಸ್ಯಾನ ಅಂತಂತಾರಲ್ಲ, ಅದು ಗಳಿಸ್ಯಾನೋ ಬಿಟ್ಟನೋ ಅವನಿಗೆ ಗೊತ್ತು. ಬಟ್ ಅದು ರ್ಯಾಪ್ನಾಗ ಹೇಳಿಬಿಟ್ಟಾನೋ. ಅವನು ಹೇಳಿನೋ ಹಿಂದಿನ ಹಿಂಗೆ ಹೇಳಂತ ರ್ಯಾಪ್ನಾಗ ಅವ್ರು ಹೇಳಕ್ಕೆ ಹಚ್ಚಾರೋ ಏನೋ ಗೊತ್ತಿಲ್ಲ. ಬಟ್ ರ್ಯಾಪ್ ಅಂದ್ರೆ ಸೂಪರ್ ಅದ. ಆಡಿದ್ದು ಕಂಟೆಂಟ್ಗಳೆಲ್ಲ ಕೆಲವೊಂದು ಮಂದಿಗೆ ಮನಸ್ಸಿಗೆ ಡೇಂಜರ್ ಆಗ್ತದ, ಇಟ್ಟಂಗೆ ಆಗ್ತದ, ಭಾಳ ಡೇಂಜರ್ ಅವರಿಗೆ. ಕರೆಯೋದು ಅವ್ರು ಆಡಿದ್ವಿ. ಯಾಕೆ ಹೇಳತ್ತೀನಪ್ಪ ಅಂದ್ರೆ ಕೆಲವೊಂದು ಮಂದಿ ಧೋಕ ಮಾಡೋ ಮಂದಿಗೆ ಇದು ಬರಬ್ಬರ ಹತ್ತದ. ನನಗೆ ಭೀ ಧೋಕ ಆಗ್ಯದ ಕೆಲವೊಂದು ಮಂದಿಲಿಂತು. ಅದಕ್ಕೆ ಆ ಉದ್ದೇಶಲಿಂತ ನಾನು ವಿಡಿಯೋ ಮಾಡ್ಲತ್ತೀನಿ. ಆ ಅಣ್ಣ ಆಡಿದ್ದು ರ್ಯಾಪು ಸೂಪರ್ ಅದು. ಒಂದೊಂದು ಕಂಟೆಂಟ್, ಒಂದೊಂದು ವರ್ಡ್ಗಳಿಲ್ಲ, ಇಷ್ಟು ಡೇಂಜರ್ ಅವ. ಏನಪ್ಪ ನಮಗೆ ಇವು ಹೊಡೆದ್ರೆ ಮೆಟ್ಟಿಲು ಹೊಡೆದಂಗೆ ಅನ್ನಿಸ್ತದ. ಆ ಥರ ಆಡ್ಯ ನಾವು ಆಡಿದ್ರೆ ಆ ಥರ ಆಡ್ಬೇಕು ರ್ಯಾಪ್. ಯಾವನೋ ಅವನ ಹೆಸರು ತೊಗೊಂಡು ಇವನ ಹೆಸರು ತೊಗೊಂಡು ಬೆಳೆದಂಗೆ ಆಗಿಲ್ಲ. ಅವನ ಲೈಫ್ನಾಗ ಏನಾಗ್ಯದಲ್ಲ ಅದು ಆಡಿದ್ದು ರ್ಯಾಪ್. ಅದು ಅಣ್ಣ ನೀವು ಏನು ರ್ಯಾಪ್ ಆಡಿದಲ್ಲ, ಸೂಪರ್ ಆಡಿದ್ವಿ. ಇನ್ನೂ ಭಾರಿ ರ್ಯಾಪ್ ಆಡು. ಇನ್ನೇ ಬೆಳಿ ಖುಷಿ ಅದ ನಮ್ಮದು. ಯಾಕಂದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆದವ ಇದ್ದೀನಿ, ಇನ್ನೇ ಬೆಳೀನಿ, ನಮಗೆ ಖುಷಿ ಅದ. ನಮ್ಮ ಗುಲ್ಬರ್ಗ ಜಿಲ್ಲೆದವ ಇಷ್ಟು ರೇಂಜಿನಾಗ ರ್ಯಾಪ್ ಆಡ್ತಾನಂದ್ರೆ ನಮಗೆ ಒಂದು ಹೆಮ್ಮೆ ಅದ. ಹಿಂಗೆ ಅಣ್ಣ ನಾವು ನಿಮಗೆ ಬಿಲ್ಕುಲ್ ಸಪೋರ್ಟ್ ಕೊಡ್ತೇವೆ. ಯಾವತ್ತು ಭೀ ಬರೀ ಆಲ್ ದ ಬೆಸ್ಟ್. ಯಾವತ್ತು ಚೆನ್ನಾಗಿರು. ನಾನು ಏನೋ ತಪ್ಪು ಮಾತಾಡ್ದೇನಂದ್ರೆ ಕ್ಷಮಿಸ್ರಿ. ಅವನದು ಏನಿಲ್ಲ, ಅವನದು ದುಃಖ ಏನಾಗ್ಯದ, ಅವನದು ಲೈಫ್ನಾಗ ಏನಾಗ್ಯದ ಅವನಿಗೆ ಗೊತ್ತು, ನಮ್ಗಂದ್ರೆ ಗೊತ್ತಿಲ್ಲ. ಆ ಲೈಫ್ನಾಗ ಏನಾಗ್ಯದ ಆ ರ್ಯಾಪ್ನಾಗ ತೋರಿಸೋಣ ಅಷ್ಟೇ. ಅದು ಬಿಟ್ಟರೆ ಬೇರೆದು ಏನೂ ಇಲ್ಲ. ಇಷ್ಟೇ. ನಾನು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡತ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿರಿ. ಬಾಯ್.